Throughout the years, I have always made it a practice to speak words of appreciation to believers. ನಾವು ವಿಶ್ವಾಸಿಗಳಿಗೆ ಉತ್ತೇಜನ ಕೊಡುವಂತ ಮಾತುಗಳನ್ನು ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೀನಿ. I learned that from Jesus. ಅದನ್ನು ಯೇಸು ಸ್ವಾಮಿನೇ ಕಲ್ತ್ಕೊಂಡೆ ನಾನು. He speaks words of encouragement to me. ಆತ ನನಗೂ ಸಹ ಉತ್ತೇಜನವಾದಂತ ಮಾತನ್ನು ಮಾತಾಡ್ತಾ ಇದ್ದಾನೆ. I see in the Bible how he used to speak words of encouragement to different people. ನಾವು ನೋಡ್ತೇವೆ ಸ್ವಾಮಿ ಬೇರೆಯವರನ್ನು ಉತ್ತೇಜನ ಪಡೋದನ್ನ ನೋಡ್ತಾ ಇದ್ದೇನೆ. So it's good for us to do it. ಅದಕ್ಕಾಗಿ ನಾವು ಮಾಡೋದು ಪ್ರಾಮುಖ್ಯವಾಗಿ. Even to heathen people, Jesus would say. ನಾವು ನೋಡ್ತೀವಿ ಅನ್ಯ ಜನರಿಗೂ ಸಹ ಯೇಸು ಮಾಡೋದು ನೋಡಿದ್ದೀವಿ. An unconverted Roman captain, he said, I've never seen such faith in anywhere in Israel. ಆ ರೋಮ ಶತಾಧಿಪತಿ ವಿಷಯದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಆತನನ್ನು ಎತ್ತಿ ಮಾತಾಡೋದು ನೋಡ್ತಾ ಇದ್ದೇವೆ. Or Nathaniel, oh, there's a man in whom there's no hypocrisy at all. ಆ ನತಾನ್ಯೇಲ ವಿಷಯ ದೇವರುವಾಗ ಈತನಲ್ಲಿ ಯಾವ ಕೆಟ್ಟದಿಲ್ಲ ಅಂತ ಹೇಳ್ತಾ ಇದ್ದಾನೆ. And even to the churches in Revelation, to all of them, he says, yeah, I know some good things in you. ಆ ಒಂದು ಪ್ರಕಟಣೆ ನೋಡುವಾಗ ನಿಮ್ಮಲ್ಲಿ ಕೆಲವು ಒಳ್ಳೆಯ ಸಂಗತಿಗಳು ಇದೆ ಎಂಬುದಾಗಿ ಕರ್ತನ ಹೇಳೋದು ನೋಡ್ತಾ ಇದ್ದೇನೆ. I've also done that. ನಾನು ಸಹ ಮಾಡಿದ್ದೇನೆ. Many brothers in my church, I have spoken good things to them. ಬಹಳಷ್ಟು ಸಹೋದರ ವಿಷಯದಲ್ಲಿ ನಾನು ಒಳ್ಳೆಯದನ್ನು ಮಾತಾಡಿದ್ದೇನೆ. Where I could not no lie, no flattery. ಯಾವೊಂದು ಸುಳ್ಳು ಹೇಳೋದಲ್ಲ, ಹಿಂದೆ ಮಾತಾಡೋದಲ್ಲ. But where I sincerely appreciate something. ಆದರೆ ಮನಪೂರ್ವಕವಾಗಿ ಅವರು ಉತ್ತೇಜಿಸ್ತಾ ಇದ್ದೇನೆ. But you know what has happened? ಆದರೆ ಏನಾಯ್ತು ಗೊತ್ತಾ? That has made the heads of some of them very big. ಅವರ ತಲೆಗಳು ಅವರು ನೋಡುವಾಗ ದೊಡ್ಡದಾಗಿದ್ರು. Oh, brother Zach thinks I'm a wonderful brother. ಓ ಸಹೋದರ ಜಾಕ್ ಅನ್ಕೊಂಡು ನಾನು ಒಳ್ಳೆಯ ಒಬ್ಬ ಸಹೋದರ. That became a test for them. ಅದು ಒಂದು ಪರೀಕ್ಷೆ ಆಯಿತು. To see God sees, are these fellows interested in the appreciation of a man? ಒಬ್ಬ ಮನುಷ್ಯನ ಉತ್ತೇಜನ ಪಡಿಸೋದ್ರಲ್ಲಿ ಆಸಕ್ತನಾಗಿದ್ದಾನೆ. And I've seen many of them go down. ಬಹಳಷ್ಟು ಜನ ನೋಡುವ ತಳಗೆ ಹೋಗ್ತಾ ಇದ್ದಾರೆ. Somebody once told me, ಕೆಲವು ಜನ ನನಗೆ ಹೇಳಿದರು, Brother Zach, that happened because you appreciated him. ನೀವು ಅವ್ರನ್ನ ಉತ್ತೇಜಿಸೋದಕ್ಕೋಸ್ಕರ ಅವ್ರ ರೀತಿ ಆಯ್ತು. No. My appreciation is correct. Even Jesus appreciates people. ಯೇಸು ಸ್ವಾಮಿ ಉತ್ತೇಜಿಸಿ ನಾನು ಮಾಡೋದು ತಪ್ಪೇನಿಲ್ಲ. That was a test for him. ಆದರೆ ಅವನಿಗೆ ಒಂದು ಪರೀಕ್ಷೆ ಆಗಿದೆ. And he failed the test. ಆ ಒಂದು ಪರೀಕ್ಷೆಯಲ್ಲಿ ಸೋತು ಹೋದನು. He failed the test before God, not before me. ನನ್ನ ಮುಂದೆ ಅಲ್ಲ, ದೇವರ ಮುಂದೆ ಆತನು ಫೇಲ್ ಆದನು. See, God tests us through many things. ದೇವರು ಬಹಳಷ್ಟು ಪರೀಕ್ಷೆಗಳನ್ನು He ನಮ್ಮನ್ನು tests us when people criticize us. ಜನರು ನಮ್ಮನ್ನು ತೀರ್ಪು ಮಾಡುವಾಗ, He tests us when people correct us. ನಮ್ಮನ್ನು ತೀರ್ಪು He tests us when people appreciate us. ನಮ್ಮನ್ನು ಉತ್ತೇಜನ ಪಡಿಸುವಾಗ What does he see? ಏನು ನೋಡ್ತಾನೆ? Only one thing. ಅದು ಒಂದು ನೋಡ್ತಾ ಇದ್ದಾನೆ. In every one of those situations, ಅವೆಲ್ಲ ಸನ್ನಿವೇಶದಲ್ಲಿ will you humble yourself? ನಿಮ್ಮನ್ನು ತಗ್ಗಿಸಿಕೊಳ್ತೀರಾ, ತಳಗೆ ಹೋಗ್ತೀರಾ, God will exalt you. ಕರ್ತನ ನಮ್ಮನ್ನು ಮೇಲೆ ತರ್ತಾನೆ. If you go up, ನೀವು ಮೇಲೆ ಹೋಗುವಾಗ God will push you down. ದೇವರು ತಳಗೆ ತಪ್ಪಾನೆ. That is between you and God. ಅದು ನಿಮ್ಮ ಮತ್ತು ದೇವರ ಮಧ್ಯದಲ್ಲಿ. Let people say anything or not say anything. ಜನರು ಏನು ಹೇಳಿ ಏನು ಹೇಳದೇ ಇರಲಿ. Our calling is very simple. ನಮ್ಮ ಒಂದು ಕರೆಯುವಿಕೆ I have to believe, first of all, believe God gives his grace only to the humble. ಮೊದಲು ನಾವು ನಂಬಬೇಕಾಗಿದೆ, ದೇವರು ದೀನರಿಗೆ ಕೃಪೆ ಕೊಡ್ತಾನೆ. And everything I face around me can be a test. ನನ್ನ ಮುಂದೆ ಬರುವಂತ ಎಲ್ಲ ಪರೀಕ್ಷೆಗಳು ನಮ್ಮ ಪರೀಕ್ಷೆ ಆಗಿದೆ. A test for what? ಪರೀಕ್ಷೆ ಯಾತಕ್ಕೆ? To see whether I'll humble myself. ಇವೆಲ್ಲ ವಿಷಯಗಳನ್ನ ನಾನು ತಗ್ಗಿಸಿಕೊಳ್ತಾ ಇದ್ದೇನೆ. Somebody corrects me, ಯಾರನ್ನು ತಿದ್ದುವಾಗ, let me humble myself. ನಾನು ತಗ್ಗಿಸಿಕೊಳ್ತೇನೆ. I will never get offended. ನಾನು ಈಗ ನೊಂದುಕೊಳ್ಳೋದಿಲ್ಲ. Somebody criticizes me, accuses me falsely, ನಾನು ತಪ್ಪಾಗಿ ನನ್ನ ತಿದ್ದುವಾಗ, let me humble myself. ನಾನು ತಪ್ಪಿಸಿಕೊಳ್ತೇನೆ. I will keep quiet. ನಾನು ಸುಮ್ಮನೆ ಇರ್ತೀನಿ. Let him accuse whatever he wants. ಅವನ ವಿರೋಧವಾಗಿ ಏನು ಮಾತಾಡಿ ಪರವಾಗಿಲ್ಲ. Somebody praises me, ನಾನು ಯಾರನ್ನು ಮೇಲಕ್ಕೆ I ಮಾತಾಡೋಲ್ಲ. will humble myself. ನಾನು ತಗ್ಗಿಸಿಕೊಳ್ತೇನೆ. I'll go before God ನಾನು ದೇವರ ಮುಂದೆ ಹೋಗ್ತೇನೆ and say, Lord, he doesn't know my heart. ಓ ಆತ ನನ್ನ ಹೃದಯ ಗೊತ್ತಿಲ್ಲ. That's why he praises me. ಅದಕ್ಕಾಗಿ ನಾನು ಮೇಲೆ ಮತ್ತೆ I will not let that affect me. ಅದು ನಾನು ಯಾವ ರೀತಿಯಾಗಿ I humble myself before ನಾನು ತಗ್ಗಿಸಿಕೊಳ್ತೇನೆ. You will always get grace. ಆವಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಕೃಪೆ ಸಿಗುತ್ತೆ. And the proof of that will be, ಅದಕ್ಕೆ ಒಂದು ಗುರುತು ಏನಂದ್ರೆ, like it says in Romans 6:14, ರೋಮ 6:14ರಲ್ಲಿ, God will exalt me over what? ದೇವರು ನಮ್ಮನ್ನು ಮೇಲಕ್ಕೆ ತನ್ನ ಯಾವ ವಿಷಯದಲ್ಲಿ? When he exalts me over the devil, ಸೈತಾನನ ಮೇಲೆ ನಮ್ಮ ಮೇಲಕ್ಕೆ ತರ್ತಾನೆ. he will also exalt me over sin. ಪಾಪದ ಮೇಲೆ ಸಹ ನಮ್ಮ ಜಯ ಕೊಡ್ತಾನೆ. Sin may be very strong, ಪಾಪ ಬಲವುಳ್ಳದಾಗಿದೆ, and I may be very weak. ನಾನು ಬಹಳ ಸಣ್ಣದಾಗಿರ್ಬೋದು. Who is stronger, Goliath or David? ನಾವು ಗೊಲ್ಯಾತನೋ ಅಥವಾ ದಾವೀದನೋ, ಯಾರು ಬಲವುಳ್ಳರಾಗಿದ್ದಾರೆ? Goliath is strong. ಓ ಗೊಲ್ಯಾತನು ಬಹಳ ಬಲವುಳ್ಳನು. David is so weak. ಆದರೆ ದಾವೀದನು ಸಣ್ಣನು, ಬಲಹೀನನಾಗಿದ್ದಾನೆ. And here's Goliath and here's David. ಇಲ್ಲ ನೋಡ್ತೇವೆ, ಗೊಲ್ಯಾತನು ದೊಡ್ಡದಾಗಿದ್ದಾನೆ, ದಾವೀದನು ಚಿಕ್ಕವಾಗಿದ್ದಾನೆ. Your sin is like Goliath. ನಮ್ಮ ಪಾಪ ಬಂದು ಗೊಲ್ಯಾತನ ಹಾಗೆ. Whatever sin you're a slave to. ನಮ್ಮ ಜೀವನದಲ್ಲಿ ಎಂತ ಒಂದು ಪಾಪಕ್ಕೆ ಬದಿಲ್ಲ. Here's you. ನಾವಿಲ್ಲಿದ್ದೇವೆ. Now the question is, who's going to win? ಈಗ ನಮಗೆ ಪ್ರಶ್ನೆ, ಯಾರು ಜಯಿಸಲಿಕ್ಕಿದ್ದಾರೆ? Without God's help, I know who will win. ದೇವರ ಸಹಾಯದಿಂದ ಯಾರು ಜಯಿಸ್ತಾರೆ ನಮಗೆ ಗೊತ್ತು. Definitely Goliath will win. ಖಂಡಿತವಾಗಿ ಗೊಲ್ಯಾತನು ಜಯಿಸ್ತಾನೆ. Any 5-year-old will answer that question. ಆ ಒಂದು 5 ವರ್ಷದ ಮಗು ಸಹ ಉತ್ತರ ಕೊಡ್ತಾನೆ. But if God comes on the side of David, ಆದರೆ ದೇವರು ದಾವೀದನ ಪರವಾಗಿ ಬರುವಾಗ, then who's going to win? ಯಾರು ಜಯಿಸ್ತಾರ ನೋಡ್ತೇವೆ. Then I have no doubt David will definitely win. ಅದ್ರ ವಿಷಯದಲ್ಲಿ ಯಾವ ಸಂದೇಹವಿಲ್ಲ, ದಾವೀದನು ಜಯಿಸ್ತಾನೆ. Because God is so big and Goliath becomes so small before God. ದೇವರು ಬಹಳ ದೊಡ್ಡವನು, ಗೊಲ್ಯಾತನು ಬಹಳ ಚಿಕ್ಕವನು ದೇವರ ಮುಂದೆ. See, if a dog comes to bark against me, a dog comes to bite me. ಒಂದು ನಾಯಿ ನನಗೆ ಕಡಿಲಿಕ್ಕೆ ಬಂದ್ರೆ, fierce dog, ಅದು ಶಬ್ದವನ್ನು ಮಾಡುತ್ತದೆ, I'll be afraid. ನಾನು ಭಯಪಡ್ತೇನೆ. I'll run away. ನಾನು ಓಡಿ ಹೋಗ್ತೇನೆ. I don't know about you, but I'll run away. ನಿಮಿಷ ನನಗೆ ಗೊತ್ತಿಲ್ಲ, ನಾನು ಓಡಿ ಹೋಗ್ತೇನೆ.
because I've got some sense. ಯಾಕಂದ್ರೆ ನನಗೆ ಒಂದು ತಿಳುವಳಿಕೆ ಇದೆ. But if I've got a fierce lion with me, ನನ್ನೊಟ್ಟಿಗೆ ಒಂದು ವೇಳೆ ಒಂದು ಸಿಂಹ ಇದ್ರೆ, and I tell him, you better handle that dog, ನಾನು ಒಂದು ಸಿಂಹದಲ್ಲಿ ಆ ನಾಯಿ ನೋಡ್ಕೊಂತ ಹೇಳುವಾಗ who's going to run? ಯಾರು ಓಡೋಗ್ತಾರೆ? The dog. ನಾಯಿ ಓಡೋಗ್ತದೆ. So that's how it is. ಆ ರೀತಿಯಾಗಿದೆ. If I humble myself, ನಾನು ತಗ್ಗಿಸಿಕೊಳ್ಳುವಾಗ God will give me grace. ದೇವರು ನನಗೆ ಕೃಪೆ ಕೊಡ್ತಾನೆ. This Goliath will come down. ಆ ಗೊಲ್ಯಾತನ ತಳಗೆ ಬರ್ತಾನೆ. Whether that's the devil, ಅದು ಸೈತಾನ ಆಗಿರ್ಬೋದು, or sin, ಅದು ಪಾಪವಾಗಿರ್ಬೋದು, or some bad habit I've got for so many years, ಕೆಟ್ಟ ಸಹವಾಸಗಳು ನಮಗಿರ್ಬೋದು, it will come down. ಅದು ತಳಗೆ ಬರುತ್ತದೆ. Because God honors those who honor Him. ಕರ್ತನು ಯಾರು ಸನ್ಮಾನಿಸ್ತಾರೋ ಅವರನ್ನು ಕರ್ತನು ಸನ್ಮಾನಿಸ್ತಾನೆ. If you find Goliath is still standing ಒಂದು in ವೇಳೆ your life, ನಿಮ್ಮ ಜೀವನದಲ್ಲಿ ಇನ್ನೂ ಗೊಲ್ಯಾತ ನಿಂತ್ಕೊಂಡು ನೋಡ್ತಾ ಇದ್ರೆ, still ruling your life, ನಿಮ್ಮ ಜೀವಿತವನ್ನು ಸ್ವಾಧೀನಪಡಿಸಿಕೊಂಡಿದ್ರೆ, still ruling your home, ನಿಮ್ಮ ಮನೆಗಳನ್ನು making ಸ್ವಾಧೀನಪಡಿಸಿಕೊಂಡಿದ್ರೆ, your home like a little hell, ಅದು ಒಂದು ನರಕದ ಹಾಗೆ ನಿಮ್ಮ ಮನೆ ಇರುವಾಗ, making your life like a little hell, ನಿಮ್ಮ ಜೀವಿತವನ್ನು ಆತ ನರಕನ ಹಾಗೆ ಮಾಡಿದ್ರೆ, you can be pretty sure that you have not humbled yourself. ಅದು ಸ್ಪಷ್ಟಪಡಿಸ್ತಾ ಇದೆ ನೀವು ನಿಮ್ಮನ್ನು ತಗ್ಗಿಸಿಕೊಂಡಿಲ್ಲ. However humble you may think you are, ನೀವು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡು ತಿಳ್ಕೊಂಡಿದ್ದೀರೋ, and however humble all your good brothers think you are, ನೀನೆಲ್ಲ ಒಳ್ಳೆಯ ಸಹ ನೀನು ಎಷ್ಟು ತಗ್ಗಿಸಿಕೊಂಡ ವ್ಯಕ್ತಿ ಅಂತ and ತಿಳ್ಕೊಂಡಿದ್ದೀರೋ, however much all the sisters praise you for your humility, ನೀನೆಲ್ಲ ದಿನತ್ತಕ್ಕೋಸ್ಕರ ಸಹೋದರಿಗಳು ನಿನ್ನ ವೇಳೆ ಹೊಗಳ್ತಾ ಇದ್ರೆ, God Almighty does not think you are humble. ಆ ಪರಲೋಕದಂತ ದೇವರು ನಿನ್ನ ವಿಷಯದಲ್ಲಿ ಆತನು ಯಾವ ರೀತಿಯಲ್ಲಿ ಯೋಚಿಸ್ತಾ ಇಲ್ಲ. Because that is a law. ಯಾಕಂದ್ರೆ ಅದು ಕಾಯ್ದೆ. God gives grace to the humble. ಕರ್ತನು ದೀನರಿಗೆ ಕೃಪೆ ಕೊಡ್ತಾನ್ರಿ. Supposing a big mountain peak, ಒಂದು ದೊಡ್ಡ top of a mountain, ಬೆಟ್ಟ ಇದೆ, and says, why doesn't the water flow up to me? ಯಾಕೆ ನೀರು ಮೇಲಿಂದ ತಳಗೆ ಬರ್ತಾ ಇದೆ? I'm quite humble. ನಾನು ಬಹಳ ತಗ್ಗಿಸ್ಕೊಂಡಿದ್ದೀನಿ, I'm quite low. ನಾನು ತಳಗಿದ್ದೇನೆ. Why is the water always going to that valley? ಯಾಕೆ ಆ ತಳಗಿರುವಂತ ನೀರು ಕೆಳಗಡೆ ಹೋಗ್ತಾ ಇದೆ ನೀರು? Why doesn't it come to me? I'm also quite humble like the valley. ನಾನು ಒಂದು ತಗ್ಗಿಸ್ಕೊಂಡ ವ್ಯಕ್ತಿ ಆಗಿದ್ದೇನೆ. You mountain peak, you can stand there for 100 years, water will never come to you. ಒಂದು ವೇಳೆ ನೀನು ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ನೀರು ನಿನ್ನ ಮೇಲೆ ನೀರು ಅಂತ ಬೆಟ್ಟದ ನಿಂತ್ಕೊಳ್ಳೋದ ಸ್ಥಳದಲ್ಲಿ ನೀರು ಬರೋದಿಲ್ಲ. Because you're so high. ಯಾಕಂದ್ರೆ ಮೇಲೆ ಇದೆಯಾ? The valley is low. ಯಾಕಂದ್ರೆ ತಳಗಿದೆ ನೀರು. That's where the water flows. ಅಲ್ಲಿ ನೀರು ಹೋಗ್ತದೆ. It's a law. ಅದು ಒಂದು ಕಾಯ್ದೆ. Anywhere in the world it's true. ಅದು ಸತ್ಯವಾಗಿದೆ ಲೋಕದ ಎಲ್ಲಾ ಸನ್ನಿವೇಶ. Everywhere the water flows down. ಎಲ್ಲ ಕಡೆ ನೀರು ತಳಗಡೆ ಹೋಗುತ್ತದೆ. And everywhere in the world God gives grace to the humble. ನಾವು ನೋಡ್ತೇವೆ ಲೋಕದ ಎಲ್ಲಾ ಸನ್ನಿವೇಶ ದೇವರು ನೋಡುವಾಗ ದೇವರು ದೀನರಿಗೆ ಕೃಪೆ ಕೊಡ್ತಾನೆ. You see, many people don't believe that. ಎಷ್ಟೋ ಜನ ನಂಬ್ತಾ ಇಲ್ಲ ಅದನ್ನು. They think God will give them grace even if they are quite puffed up. ಒಂದು ವೇಳೆ ಎಷ್ಟು ಮಟ್ಟಿಗೆ ಅವರು ಕೂತ್ಕೊಂಡಿದ್ರು ದೇವರು ಕೃಪೆ ಕೊಡ್ತಾನೆ. Well, the fact that you're defeated by sin proves God has not given you grace. ನೀವು ಪಾಪದಲ್ಲಿ ಬಿದ್ದೋದ್ರೆ ದೇವರು ಕೃಪೆ ಕೊಡ್ತಾನೆ ಅನ್ಕೊಂಡಿದ್ರೆ, the fact that the devil is not afraid of you proves that he's not running away from you, proves God has not given you grace. ನಿಮ್ಮ ಜೀವನದಲ್ಲಿ ಸ್ಪಷ್ಟಪಡ್ತದೆ ಸೈತಾನ ನಿಮ್ಮ ಮೇಲೆ ಜಯಿಸ್ತಾ ಇದ್ದಾನೆ, ನೀವು ಪಾಪಕ್ಕೆ ಒಳಪಟ್ಟಿದ್ರೆ ಅದಕ್ಕಾಗಿ ದೇವರು ಕೃಪೆ ಕೊಡ್ತಾ ಇಲ್ಲ. Is it possible for God to give a man grace and the devil not flee from him? ದೇವರು ತನ್ನ ಕೃಪೆಯನ್ನು ಕೊಟ್ಟು ಸೈತಾನ ಓಡಲಿಕ್ಕೆ ಹೋಗಲು ಸಾಧ್ಯ ಇದೆ? I used to ask myself this question. ನಾನು ಕೆಲಸ ಈ ರೀತಿಯಾಗಿ ನನಗೆ ಪ್ರಶ್ನೆ ಮಾಡ್ಕೊಳ್ತೀನಿ. You know, sometimes when we confront demon possessed people, ನಾವು ದೆವ್ವದಿಂದ ಹಿಡಿಯಲ್ಪಟ್ಟಂತ ವ್ಯಕ್ತಿಗಳು ನಾವು ಇದು ಮಾಡುವಾಗ ಬಿಡಿಸುವಾಗ, I don't know whether you have seen how many Pentecostal pastors cast out demons. ಯಾವ ರೀತಿಯಾಗಿ ಪೆಂಟೆಕೋಸ್ಟ್ ಪಾಸ್ಟರ್ಗಳು ಸೈತಾನನ್ನು ಬಿಡಿಸು ನೋಡಿದಿವೆ. They shout and yell. ಅವರು ಒದರ್ತಾರೆ, ಬೇರೆ ಬೇರೆ ಶಬ್ದಗಳು ಮಾಡ್ತಾರೆ. I saw one person who used to spit on the ground. ಆ ಕೆಲವು ವ್ಯಕ್ತಿ ಉಳುವುದು ನೋಡಿದೆ ನಾನು. And scream and then pray and for 4-5 hours. ಅವರು 4-5 ತಾಸುಗಳು ಒದರ್ತಾ ಪ್ರಾರ್ಥನೆ ಮಾಡ್ತಾರೆ. I thank God I never made any of those people my example. ಅವರು ವ್ಯಕ್ತಿಗಳು ನನ್ನ ಒಂದು ಉದಾಹರಣೆ ತಕ್ಕೊಡಿಲ್ಲ. I looked at how Jesus cast out demons. ನಾ ಯೇಸು ಸ್ವಾಮಿ ನೋಡಿ ಯಾವ ರೀತಿಯಾಗಿ ಸೈತಾನನ್ನು ದೇವರು ಬಿಡಿಸಿ ಯೇಸು ಸ್ವಾಮಿ He never yelled or shouted or spat on the ground or any such thing. ಆತನು ಉಗುಳಿಲ್ಲ, ಒದರಿಲ್ಲ, ಏನು ಮಾಡಲಿಲ್ಲ. With a dignity, ಧೈರ್ಯದಿಂದ he would speak one word. ಒಂದು ಮಾತನ್ನು ಹೇಳ್ತಾ ಇದ್ನು, Get out. ಓಡಿ ಹೋಗು. And he won't say it a second time. ಎರಡನೇ ಸಾರಿ ಸಹ ಹೇಳಿಲ್ಲ. Do you ever find Jesus saying that a second time? ಯೇಸು ಸ್ವಾಮಿ ಎರಡನೇ ಸಾರಿ ಹೇಳೋದು ಕೇಳಿದಿರಾ? Do you find Jesus fasting and praying for 5 hours to cast out one demon? ಯೇಸು ಸ್ವಾಮಿ 5 ತಾಸು ಪ್ರಾರ್ಥನೆ ಮಾಡಿದ ನೋಡಿದ ಸೈತಾನ ಓಡಬೇಕಾಗಿಲ್ಲ. When the disciples couldn't do it, ಯೇಸು ಸ್ವಾಮಿ ಶಿಷ್ಯರು ಯಾವ ರೀತಿಯಾಗಿ ಮಾಡಲಿಲ್ಲವೋ, they asked, why couldn't we cast out the demon? ಯಾಕೆ ನಾವು ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ? He says, you don't have faith. ಯಾಕಂದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. You need to go and pray and fast. ನೀವು ಹೋಗ್ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡಿ Then come back. ತಿರುಗಿ ಬನ್ರಿ. So I said, Lord Jesus, you're my example. ಯೇಸು ಸ್ವಾಮಿ ನೀನು ನನಗೆ ಮಾದರಿ ಆಗಿದೆಯಾ? Whenever I confront a demon possessed person, ನಾನು ಯಾವನಾದರೂ ಸೈತಾನದ ಒಳಪಟ್ಟವನಾಗಿದ್ರೆ, I believe I have to speak to that demon only once. ಸೈತಾನಿಗೆ ಒಂದೇ ಸಾರಿ ನಾನು ಮಾತನಾಡಬೇಕು, not twice. 2 ಸಾರಿ ಅಲ್ಲ. I don't have to shout. ನಾನು I ಒದರಬೇಕಾಗಿಲ್ಲ. don't have to scream. ನಾನು ಯಾವ ಒದರಬೇಕಾಗಿಲ್ಲ. Because the devil has got much better ears than you and me. ನಿನಗಿಂತ ನನಗಿಂತ ಸೈತಾನಿಗೆ ದೊಡ್ಡ ಕಿವಿಗಳಿದೆ. If you have authority, ನಿಮಗೊಂದು ಅಧಿಕಾರ ಇದೆ, because your life is clean, ನಿಮ್ಮ ಹೃದಯ and ಸ್ಪಷ್ಟವಾಗಿದೆ, you have humbled yourself, ನಿಮ್ಮನ್ನು ತಗ್ಗಿಸಿಕೊಂಡಿದ್ದೀರಿ, God has exalted you, ದೇವರು ನಮ್ಮ ಮೇಲೆ ಕೆತ್ತಿದ್ದಾನೆ, he has to run. ಆತನು ನಮ್ಮಿಂದ ತೊಲಗಿ ಹೋಗಬೇಕು. The Bible doesn't say the devil will walk away, it says he will run away. ಸೈತಾನನು ಹೋಗೋದಷ್ಟೇ ಅಲ್ಲ, ಓಡಿ ಹೋಗ್ತಾನೆ. And if he does not run away, ಆತನು ಓಡಿ ಹೋಗದಿದ್ರೆ ನಮ್ಮಲ್ಲಿ, I say to myself, ನಾನು ಹೇಳ್ತೇನೆ, Lord, ಕರ್ತನೇ,
I think I need to go and pray and fast ಓ ಕರ್ತನೆ, ನಾನು ಹೋಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. and see what's wrong with me. ನನ್ನ ಜೀವನದಲ್ಲಿ ಏನು ತಪ್ಪಿದೆ? Maybe some area pride has come into my life. ನನ್ನ ಜೀವನದಲ್ಲಿ ಕೆಲವು ಸ್ಥಳದಲ್ಲಿ ಗರ್ವ ಬಂದಿದೆ. That's why I didn't get grace here. ಅದಕ್ಕಾಗಿ ನನಗೆ ಕೃಪೆ ಸಿಗಲಿಲ್ಲ. That's why even the devil is not afraid of me anymore. ಅದಕ್ಕಾಗಿ ಸರ್ ಇನ್ನು ಮುಂದೆ ಸೈತಾನನಿಂದ ಭಯ ಪಡ್ತಾ ಇಲ್ಲ. That means I've lost my machine gun. ನನ್ನ ಮಷಿನ್ ಗನ್ ಅನ್ನು ಕಳ್ಕೊಂಡಿದ್ದೇನೆ ಈಗ. The name of Jesus is no longer got any value. ನನ್ನ ಜೀವನದಲ್ಲಿ ಯೇಸು ಸ್ವಾಮಿ ಹೆಸರು ಯಾವ ಉಪಯೋಗ ಇಲ್ಲ. There are so many believers using the name of Jesus. ಎಷ್ಟೋ ವಿಶ್ವಾಸಿಗಳು ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. But there it's like these toy machine guns you buy in the toy shop. ಈ ಒಂದು ಮಕ್ಕಳ ಆಡು ಹಾಗೆ ಮಷಿನ್ ಗನ್ ಹಾಗೆ, ಆ ಮಕ್ಕಳ ಆಡು ಹಾಗೆ. You're not afraid of a toy machine gun. ನೀವು ಮಕ್ಕಳ ಆಟ ಆಡುವ ಅಂತ ಮಷಿನ್ ಗನ್ ನೋಡುವಾಗ ನೀವೇನು ಭಯ ಪಡೋದಿಲ್ಲ. And the devil knows whether you got a real machine gun or a toy machine gun. ನಿಮ್ಮಲ್ಲಿ ನಿಜವಾದಂತ ಮಷಿನ್ ಗನ್ ಇದೆಯೋ ಆಟ ಆಡುವಂತ ಮಷಿನ್ ಗನ್ ಇದೆಯೋ? I'll give you an example of that. ಅದಕ್ಕೆ ಉದಾಹರಣೆ ನೋಡ್ಕೊಳ್ಳೋಣ ನಾವು. See in Acts chapter 19. ಅಪೊಸ್ತಲರ ಕೃತ್ಯಗಳು 18ನೇ ಸಂಧಿ, Acts chapter 19. 19ನೇ ಸಂಧಿ. We read here that there were one Jewish priest called Sceva had 7, verse 14, had 7 sons. 14ನೇ ವಚನ ನೋಡ್ಕೋತೇವೆ. ಮಹಾಯಾಜಕನ ಸೇವನೆಂಬ ಒಬ್ಬ ಯಹೂದನ 7 ಮಂದಿ ಮಕ್ಕಳು. And these sons, ಈ ಮಕ್ಕಳು when they heard about Paul casting out demons in the name of Jesus, ಪೌಲನು ದೆವ್ವ ಬಿಡಿಸೋದನ್ನು ಕೇಳಿದಂತವರು, they found one man with evil spirits, verse 13, and told him, in the name of Jesus whom Paul preaches, get out. ಅವರು ಸಹ ಯೇಸು ಸ್ವಾಮಿ ಹೆಸರಿನಲ್ಲಿ ಓಡಿ ಹೋಗುವುದಾಗಿ ಅವರು ಗದರಿಸಿದರು. You know what the evil spirit replied? ಆ ದೆವ್ವ ದುರಾತ್ಮಗಳು ಏನು ಮಾಡಿದ್ರು ಗೊತ್ತಾ? I really like this passage. ಈ ಒಂದು ಮಾತು ನನಗೆ ಬಹಳ ಸಂತೋಷ ಪಡಿಸಿದೆ. I recognize Jesus, verse 15. 15ನೇ ವಚನ ನೋಡ್ಕೊಳ್ತೇವೆ. I recognize Jesus. ಯೇಸು ಸ್ವಾಮಿ ನನಗೆ ಗೊತ್ತುಂಟು. And I know Paul. ಪೌಲನು ನನಗೆ ಗೊತ್ತುಂಟು. But who are you? ನೀವ್ಯಾರು? And he jumped on them and tore their clothes, stripped them naked, and all those 7 people had to flee. ಅವರ ಮೇಲೆ ಹಾರಿ ಬಿದ್ದು ಅವರನ್ನು ಸೋಲಿಸಿ ಬಲಾತ್ಕಾರದಿಂದ ಬೆತ್ತಲಿಂದ ಗಾಯಗಳಾಗಿ ಅವರು ಓದನ್ನು ನೋಡ್ತಾ ಇದ್ದಾರೆ. God did not exalt them over the devil just because they used the name of Jesus. ಸೈತಾನ್ ಮೇಲೆ ನಾವು ಜಯಿಸುವ ಹಾಗೆ ನಮ್ಮ ದೇವರು ನಡೆಸೋದಿಲ್ಲ. Because the devil saw this is only a toy machine gun these people have. ಈ ಜನರಲ್ಲಿ ಆಟ ಆಡುವಂತ ಮಷಿನ್ ಗನ್ ಇದೆ. Yeah, it looks like the real one. ಅದು ನೋಡುವಾಗ ಮಷಿನ್ ಗನ್ ಆಗಿದೆ. But the devil knows when you use the name of Jesus whether you really got power behind it or it's just a toy. ಸೈತಾನಿಗೆ ಗೊತ್ತುಂಟು ನಿಮ್ಮ ನಿಜವಾದಂತ ಯೇಸು ಸ್ವಾಮಿ ಶಕ್ತಿ ಇದೆಯಾ ಅಥವಾ ಮಕ್ಕಳು ಆಟ ಆಡುವ ಮಷಿನ್ ಗನ್ ಇದೆಯಾ? You know, nothing happens with a toy. ಆ ಒಂದು ಆಟ ಆಡುವಂತ ಗೊಂಬೆ ನಮಗೆ ಏನಾಗುತ್ತೆ? It's the same when you pray. ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ All believers pray in the name of Jesus. ಎಲ್ಲರೂ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾರೆ. Why is it all their prayers are not answered? ಯಾಕೆ ಎಲ್ಲಾ ಪ್ರಾರ್ಥನೆಗಳು ಉತ್ತರ ಸಿಗೋದಿಲ್ಲ? Even though they all pray in the name of Jesus. ಎಲ್ಲರೂ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದಾರೆ. That's because for some it's like a toy. ಎಷ್ಟೋ ಜನರಿಗೆ ಒಂದು ಗೊಂಬೆ ಇದೆ. It's not the real thing. ಅದು ನಿಜವಾದಲ್ಲ. It's like a check with a fake signature. ನಾವು ನೋಡ್ತೇವೆ ಒಂದು ಚೆಕ್ನಲ್ಲಿ ತಪ್ಪಾದಂತ ಒಂದು ಸಿಗ್ನೇಚರ್ ಇದೆ. 1 million rupees, 1 crore rupees. 1 ಕೋಟಿ ರೂಪಾಯಿ, 1 ಲಕ್ಷ ರೂಪಾಯಿ You ಬರೆಯಲ್ಪಟ್ಟಿದೆ. present it in the bank, you don't even get 1 rupee. ನೀವು ಬ್ಯಾಂಕ್ ನಲ್ಲಿ ಕೊಡುವಾಗ 1 ರೂಪಾಯಿ ಸಹ ನಿಮಗೆ ಸಿಗುತ್ತೆ. They say this is not the correct signature. This is ಇದು a fake. ಸರಿಯಾದ ಸಿಗ್ನೇಚರ್ ಅಲ್ಲ. You just copied it yourself. This is not ನೀವು ಆ it. ರೀತಿಯಾಗಿ ಬರೆದಿದ್ದೆ ಅಂತ ಹೇಳ್ತಾ ಇದ್ದಾರೆ. This is not that man's signature. ಆ ಒಬ್ಬ ವ್ಯಕ್ತಿಯ ಒಂದು ಸಿಗ್ನೇಚರ್ ಅಲ್ಲ. And that's what heaven says. ಅದೇ ಒಂದು ಪರಲೋಕ ಹೇಳ್ತದೆ. You pray in the name of Jesus, not real Jesus you're praying in. ನೀನು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ನಿಜವಾದ ಯೇಸು ಸ್ವಾಮಿ ಅಲ್ಲ. Because your life is not right. ನಿನ್ನ ಜೀವಿತ ಸರಿಯಾಗಿಲ್ಲ. You haven't humbled yourself. ನಿನ್ನ ತಗ್ಗಿಸಿಕೊಂಡಿಲ್ಲ. God exalts those who humble themselves. ದೇವರು ಯಾರು ತಗ್ಗಿಸ್ಕೋತ ಅವ್ರ ಮೇಲಕ್ಕೆ ತರ್ತಾನೆ. It's not only Jesus. ಯೇಸು ಸ್ವಾಮಿ ಅಷ್ಟೇ ಅಲ್ಲ. The devil here it says he recognized Paul. ನಾವು ನೋಡ್ತೇವೆ ಯೇಸು ಸ್ವಾಮಿ ಅಷ್ಟೇ ಪೌಲನು ಸಹ ಗುರುತು He ಹಿಡಿದ. says, I know Paul. ನನಗೆ ಪೌಲನು ಗೊತ್ತು. You know, when I read that verse many years ago, ಕೆಲವು ವರ್ಷಗಳ ಹಿಂದೆ ಆ ವಾಕ್ಯ ಓದುವಾಗ I said, Lord, I want to be recognized in hell more than on this rotten earth. I want to be recognized by the devil in hell. ಸೈತಾನನು ನನ್ನ ವಿಷಯದಲ್ಲಿ ನರಕದಲ್ಲಿ ನನ್ನ ವಿಷಯ ಗುರುತು. I want to be recognized by the devil. ಸೈತಾನ ನನ್ನ ಗುರುತು ಪಡ್ಕೊಳ್ಬೇಕಾಗಿದೆ. Not by people on the earth. ಜನರಿಂದ ಅಲ್ಲ ಈ ಲೋಕದಲ್ಲಿ. I want God to recognize me. I want the devil to recognize me. ನಾನು ದೇವರು ನನ್ನನ್ನು ಗುರುತು ಹಿಡಿಬೇಕಾಗಿದೆ, ಸೈತಾನ ನನ್ನ ಗುರುತು Whether people recognize me or not is unimportant. ಜನರು ನನ್ನನ್ನು ಗುರುತು ಮಾಡ್ಕೊಳ್ತಾರೋ ಅದು ಪ್ರಾಮುಖ್ಯವಿಲ್ಲ. What about you? ಅದು ನಿಮ್ಮ ವಿಷಯದೇನು? Do you want people to recognize you? ಜನರು ನಿಮ್ಮನ್ನು ಗುರುತು Do you ಮಾಡ್ಕೊಳ್ಬೇಕಾಗಿದೆ. want your elders to recognize you? ನಿಮ್ಮ ಸಭೆಯ ನಾಯಕರು ನಿಮ್ಮನ್ನು ಗುರುತು Or do you want ಮಾಡ್ಕೊಳ್ಬೇಕು. the devil to recognize you and be afraid of you? ನಿಮ್ಮ ಸೈತಾನ ವಿಷಯ ಗುರುತುಪಟ್ಟು ನಿಮ್ಮ ವಿಷಯದಲ್ಲಿ ಆತನ ಭಯ ಪಡಬೇಕಾಗಿದೆಯಾ? Do you know what God wants? ಏನ್ ದೇವರು ಆಶೆ ಪಡ್ತಾ He ಇದ್ದಾನೆ? wants you to be one whom the devil is afraid of. ದೇವರು ನಿಮ್ಮ ವಿಷಯದಲ್ಲಿ ಸೈತಾನ ಭಯ ಪಡೋದು For ನೋಡ್ಬೇಕಾಗಿದೆ. many years I was afraid of the devil. ನಾನು ಅದು ಎಷ್ಟೋ ವರ್ಷಗಳಿಂದ ಸೈತಾನಿಗೆ ಭಯ ಪಡ್ತಾ But ಇದ್ದೆ. not now. ಈಗ ಇಲ್ಲ. It's not neutral now. The devil is afraid of me. ಈಗ ಸೈತಾನ ನನ್ನ ವಿಷಯ ಭಯ ಪಡ್ತಾರೆ, ಅದು ಒಂದು ರೀತಿ ಅಲ್ಲ. Don't just say, well, I'm not afraid of the devil and he's not afraid of me. ಓ ಆತನ ಭಯ ಪಡ್ತಾರೆ, ನಾನು ಅವನು ಭಯ ಪಡೋದಲ್ಲ. No. ಇಲ್ಲ. He has to run away from you, the Bible says. ನಿನ್ನಿಂದ ಆತನ ಓಡಿ ಹೋಗ್ಬೇಕಂತ ದೇವರ ವಾಕ್ಯ ಹೇಳ್ತಾ No ಇದೆ. sin can rule over you. ಯಾವ ಪಾಪ ನಿನ್ನ ಆಳುವುದಿಲ್ಲ. No fear. ಯಾವ ಭಯ, No anxiety ಯಾವ ಚಿಂತೆ can rule over you anymore. ನಿನ್ನ ಮೇಲೆ ಆಳುವುದಿಲ್ಲ. When God honors you with his nature, ದೇವರು ತನ್ನ ಸ್ವಭಾವ ಕೊಟ್ಟು ನಮ್ಮನ್ನು ಆಳುವಾಗ
We stand like Jesus Christ in the world. ಯೇಸು ಸ್ವಾಮಿ ಹಾಗೆ ಈ ಲೋಕದಲ್ಲಿ ನಿಂತ್ಕೊಳ್ತೀವಿ.